ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ತಿರುಪತಿ ದೇವಾಲಯದ ಇತಿಹಾಸ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ತಿರುಪತಿ ಧರ್ಮ ಪರಂಪರೆ ಮತ್ತು ಪವಿತ್ರತೆಯ ಪ್ರತೀಕ. ತಿರುಪತಿ ಆಂಧ್ರ ಪ್ರದೇಶದ ಚಿತ್ತೂರಿನ ಜಿಲ್ಲೆಯಲ್ಲಿರುವ ಪ್ರಖ್ಯಾತ ತೀರ್ಥ ಕ್ಷೇತ್ರವಾಗಿದೆ. ಇದು ವೈಷ್ಣವ ಸಂಪ್ರದಾಯದ ಒಂದು ಅತ್ಯಂತ ಪವಿತ್ರ ಸ್ಥಳವಾಗಿದ್ದು, ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ತಿರುಮಲ ಬೆಟ್ಟಗಳ ಮೇಲಿರುವ ಈ ದೇವಸ್ಥಾನವು ಶ್ರೀ ವೆಂಕಟಸ್ವಾಮಿ ಅಥವಾ ಬಾಲಾಜಿ ದೇವರಿಗೆ ಮೀಸಲಾದದ್ದು. ಭಕ್ತರು ಈ ದೇವರನ್ನು ಕಷ್ಟಗಳ ನಿವಾರಕ, ಮೋಕ್ಷದಾತ ಎಂದು ಭಕ್ತಿ ಭಾವದಿಂದ ಪೂಜಿಸುತ್ತಾರೆ. ತಿರುಪತಿ ದೇವಾಲಯದ ಇತಿಹಾಸ. ತಿರುಪತಿಯ ಇತಿಹಾಸ ಅನೇಕ ಶತಮಾನಗಳ ಹಿಂದೆ ಸಾಗುತ್ತಿದೆ. ಪ್ರಾಚೀನ ಪುರಾಣಗಳಲ್ಲಿ ಮತ್ತು ಶಾಸನಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖವಿದೆ. ವರಾಹ ಪುರಾಣ, ಭಗವತ್ ಪುರಾಣ, ಪದ್ಮ ಪುರಾಣಗಳಲ್ಲಿ ತಿರುಮಲದ ಮಹಿಮೆ ವಿವರಿಸಲಾಗಿದೆ. ದೇವಾಲಯದ ಸ್ಥಾಪನೆ ದೇವತಾತ್ಮಕ ತತ್ವದೊಂದಿಗೆ ಕೂಡಿದೆ. ನಾರದ ಮುನಿಯು ಭೂಮಿಯ ಮೇಲೆ ದ್ವಾಪರಯುಗದ ಅಂತ್ಯದಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ ಪವಿತ್ರ ಕ್ಷೇತ್ರವೊಂದನ್ನು ಸ್ಥಾಪಿಸುವ ಬಗ್ಗೆ ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡಿದರು. ಈ ಹಿನ್ನೆಲೆಯೇ ವೆಂಕಟೇಶ್ವರನ ಆವಿರ್ಭಾವಕ್ಕೆ ಕಾರಣವಾಯಿತು. ವೆಂಕಟೇಶ್ವರ ಸ್ವಾಮಿ ಕಷ್ಟಹರ ದೇವರು. ತಿರುಪತಿಯ ಮುಖ್ಯ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಭಕ್ತರು ಅವನನ್ನು ಗೋವಿಂದ, ಬಾಲಾಜಿ, ಶ್ರೀನಿವಾಸ ಎಂದು ಆಪ್ತವಾಗಿ ಕರೆಯುತ್ತಾರೆ. ದೇವಸ್ಥಾನದಲ್ಲಿ ದೇವರ ಉತ್ಸವಗಳು ಭಕ್ತಿ, ಸಂಸ್ಕೃತಿ, ನೃತ್ಯ, ಸಂಗೀತ ಇತ್ಯಾದಿಗಳ ಮಹತ್ವದ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ಅಲ್ಲಿ ಪ್ರತಿದಿನವೂ ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ತಿರುಪತಿ ದೇವಾಲಯದ ಶಿಲ್ಪಕಲಾ ವೈಶಿಷ್ಟ್ಯ. ತಿರುಪತಿ ದೇವಾಲಯವು ವೈಜಯಂತಿ ಶಿಲ್ಪಶೈಲಿಯ ಅಸಾಧಾರಣ ಮಾದರಿಯಾಗಿದೆ. ಇದು ಸುಮಾರು 2000 ವರ್ಷಗಳಷ್ಟು ಹಳೆಯದು ಎಂಬ ನಂಬಿಕೆ ಇದೆ. ದೇವಾಲಯದ ಗೋಪುರ ಮಂಟಪಗಳು ಹಾಗೂ ಒಳಾಂಗಣಗಳು ಅತಿ ಶ್ರೇಷ್ಠ ಶಿಲ್ಪಕಲೆಗಳನ್ನು ಹೊಂದಿದೆ. ದೇವಾಲಯದ ಒಳಗೆ ಅನಂತ ನೀಲಿಯಂ ಎಂಬ ಪ್ರಮುಖ ಸ್ಥಳವಿದೆ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಮೂರ್ತಿಯು ಸ್ಥಾಪಿತವಾಗಿದೆ. ಈ ಮೂರ್ತಿಯು 8 ಅಡಿ ಎತ್ತರವಿದ್ದು ಶಿಲಾ ರೂಪದಲ್ಲಿದೆ. ತಿರುಪತಿಯ ಬ್ರಹ್ಮೋತ್ಸವ. ತಿರುಪತಿ ಬಹುಮಾನ್ಯ ಉತ್ಸವಗಳಲ್ಲಿ ಬ್ರಹ್ಮೋತ್ಸವ ಪ್ರಮುಖವಾದದ್ದು. ಇದು ವರ್ಷಕ್ಕೊಂದು ಬಾರಿ ನಡೆಯುವ ಉತ್ಸವ. ಈ ಸಮಯದಲ್ಲಿ ದೇವಾಲಯವು ಸಡಗರ, ಶೋಭೆ ಮತ್ತು ಧಾರ್ಮಿಕ ಕ್ರಿಯಾಕಲ್ಪನೆಯಿಂದ ಕಂಗೊಳಿಸುತ್ತದೆ. ಸಾವಿರಾರು ಭಕ್ತರು ಈ ಉತ್ಸವವನ್ನು ವೀಕ್ಷಿಸಲು ತಿರುಮಲಕ್ಕೆ ಆಗಮಿಸುತ್ತಾರೆ. ಲಡ್ಡು ಪ್ರಸಾದ.
ತಿರುಪತಿಯ ಲಡ್ಡು ಪ್ರಸಾದವು ವಿಶ್ವ ಪ್ರಸಿದ್ಧವಾಗಿದೆ. ಇದು ಭಾರತ ಸರ್ಕಾರದಿಂದ ಜಿಯೋ ಟ್ಯಾಗ್ ಪಡೆದಿದೆ. ಈ ಲಡ್ಡು ಬಹುಪಾಲು ತಿನಿಸು ಅಲ್ಲ, ಭಕ್ತನಿಗೆ ದೇವರ ಅನುಗ್ರಹದ ಸಂಕೇತವಾಗಿದೆ. ಪ್ರತಿದಿನ ಲಕ್ಷಾಂತರ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ತಿರುಪತಿ ತಿರುಮಲ ದೇವಸ್ಥಾನ. ತಿರುಪತಿಯ ದೇವಾಲಯವನ್ನು ನಿರ್ವಹಿಸುವ ಸಂಸ್ಥೆಯೇ ತಿರುಪತಿ ತಿರುಮಲ ದೇವಸ್ಥಾನ ಅಥವಾ TTD. ಇದು ದೇವಾಲಯದ ಎಲ್ಲ ಸೇವೆಗಳನ್ನು, ಪ್ರಸಾದ ತಯಾರಿ, ಭಕ್ತರಿಗೆ ವಸತಿ, ಅನ್ನದಾನ, ಶಿಕ್ಷಣ ಮತ್ತು ಆಸ್ಪತ್ರೆಗಳ ನಿರ್ವಹಣೆ ಮೊದಲಾದ ವಿವಿಧ ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ. TTDಯು ಅತ್ಯಂತ ಸಮರ್ಥ ಆಡಳಿತ ವ್ಯವಸ್ಥೆಯೊಂದನ್ನು ಹೊಂದಿದ್ದು, ಇದು ದೇವಾಲಯದ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತದೆ. ತಿರುಪತಿಯ ಪ್ರವಾಸಿ ಆಕರ್ಷಣೆಗಳು. ಆಕಾಶಗಂಗಾ ಮತ್ತು ಪಾಪ ವಿನಾಶನ ತೀರ್ಥಗಳು. ಇವು ಪವಿತ್ರ ನದಿಗಳಾಗಿ ಭಕ್ತರು ಸ್ನಾನ ಮಾಡುವ ಪ್ರಮುಖ ಸ್ಥಳಗಳು. ಶ್ರೀವರಿ ಪಾದಲು. ಇದು ತಿರುಮಲ ಬೆಟ್ಟದ ಮೇಲೆ ಇರುವ ಶ್ರೀ ವೆಂಕಟೇಶ್ವರನ ಪಾದಗಳ ಪ್ರತಿಮೆಯುಳ್ಳ ಸ್ಥಳ. ಚಕ್ರ ತೀರ್ಥ. ಇದು ತಿರುಮಲ ಬೆಟ್ಟದ ಅತಿ ಎತ್ತರದ ತುದಿಯಲ್ಲಿರುವ ತೀರ್ಥ. ಶಿಲಾ ತೋರಣಂ. ಇದು ಪ್ರಕೃತಿದತ್ತ ಶಿಲಾ ಸ್ವರೂಪದ ಬಾಗಿಲು. ಇದು ಜಿಯೋಲಾಜಿಕಲ್ ಆಶ್ಚರ್ಯವಾಗಿದ್ದು, ಇಂತಹ ಶಿಲಾ ರಚನೆಗಳು ವಿಶ್ವದ ಕೆಲವೆಡೆ ಮಾತ್ರ ಇವೆ. ತಾಳಕೋನ ಜಲಪಾತ. ತಿರುಪತಿಯಿಂದ ಹತ್ತಿರವಿರುವ ಸುಂದರ ಪ್ರಕೃತಿ ರಮಣೀಯ ಸ್ಥಳ. ತಿರುಪತಿಯ ಆಧ್ಯಾತ್ಮಿಕ ಶಕ್ತಿ. ತಿರುಪತಿ ಭಕ್ತಿಗೆ ಕೇವಲ ದೇವಸ್ಥಾನವಲ್ಲ, ಅದು ಭಕ್ತನನ್ನು ಶುದ್ಧಿಗೊಳಿಸುವ, ಆತ್ಮವನ್ನು ಶಾಂತಿಗೊಳಿಸುವ ಸ್ಥಳವಾಗಿದೆ. ಇಲ್ಲಿ ನಡೆದ ಪ್ರತಿಯೊಂದು ಧಾರ್ಮಿಕ ಕ್ರಿಯೆ, ಪ್ರತಿಯೊಂದು ಉತ್ಸಾಹ, ಪ್ರತಿಯೊಂದು ನಾದ, ಪ್ರತಿಯೊಂದು ದರ್ಶನ ಭಕ್ತನಲ್ಲಿ ದೇವರ ಅನುಭವವನ್ನು ಉಂಟು ಮಾಡುತ್ತದೆ. ತಿರುಪತಿಯ ಧರ್ಮ ಮತ್ತು ಸೇವೆಯ ನಕ್ಷತ್ರ. TTD ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳನ್ನು ನಡೆಸುತ್ತದೆ. ಉಚಿತ ಅನ್ನ ಪ್ರಸಾದ ಯೋಜನೆ, ಭಕ್ತರಿಗಾಗಿ ವಸತಿ, ಆರೋಗ್ಯ ಸೇವೆಗಳು, ಶಿಕ್ಷಣ ಸಂಸ್ಥೆಗಳು, ವೃದ್ಧಾಶ್ರಮಗಳು ಮೊದಲಾದವು TTDಯ ಮೂಲಕ ನಡೆಯುತ್ತಿದೆ. ಈ ಎಲ್ಲ ಸೇವೆಗಳು ತಿರುಪತಿಯನ್ನು ಕೇವಲ ತೀರ್ಥಕ್ಷೇತ್ರವಲ್ಲ, ಸೇವಾ ಧರ್ಮದ ಕೇಂದ್ರವಾಗಿಯೂ ಪ್ರತ್ಯಕ್ಷಪಡಿಸುತ್ತದೆ. ತಿರುಪತಿಯ ಪ್ರಭಾವ. ಭಾರತದಲ್ಲಿ ತಿರುಪತಿ ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಪ್ರಭಾವ ಅಪಾರವಾಗಿದೆ. ಇದು ದೇಶದ ಅತಿ ಶ್ರೀಮಂತ ದೇವಸ್ಥಾನವಾಗಿದ್ದು, ವಾರ್ಷಿಕ ಸಾವಿರಾರು ಕೋಟಿ ರೂಪಾಯಿಗಳ ಹಣದ ಹರಿವನ್ನು ಕಾಣುತ್ತದೆ. ಈ ಹಣವನ್ನು ಧಾರ್ಮಿಕ, ಮಾನವೀಯ ಕಾರ್ಯಗಳಲ್ಲಿ ಉಪಯೋಗಿಸಲಾಗುತ್ತದೆ. ತಿರುಪತಿ ಕೇವಲ ಒಂದು ಸ್ಥಳವಲ್ಲ, ಅದು ಒಂದು ನಂಬಿಕೆ, ಭಕ್ತಿಯ ಸಂಕೇತ, ಪವಿತ್ರತೆಯ ದೀಪವಾಗಿದೆ. ಇಲ್ಲಿ ಕಾಲ ಕಳೆಯೋದು ಭಕ್ತನಿಗೆ ಪರಮ ಅನುಭವವಾಗುತ್ತದೆ. ತಿರುಮಲದ ಪರ್ವತಗಳ ಮಧ್ಯ ನೆಲೆಗೊಂಡಿರುವ ಈ ದೇವಾಲಯ ತಾಯಿ ಭೂಮಿಯ ಹೃದಯದಲ್ಲಿ ಧರ್ಮದ ನಗು ಬಿರುಕು ಹಾಕಿರುವಂತೆ ವಾಸವಾಗುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಗೋವಿಂದ ಗೋವಿಂದ ಎನ್ನುತ್ತಾ ಹೃದಯವನ್ನು ಶುದ್ಧಿಪಡಿಸಿಕೊಳ್ಳುವುದು
ಒಂದು ಆಧ್ಯಾತ್ಮಿಕ ಯಾತ್ರೆಯಾದರೂ ಸರಿ, ಭಕ್ತಿಯ ಸಂಚಾರಿ ಪಾದಯಾತ್ರೆಯಾದರೂ ಸರಿ, ತಿರುಪತಿ ಎಲ್ಲರಿಗೂ ಸದಾ ಕರೆದಲೇ ಇರುತ್ತದೆ. ಹರ್ ಹರ್ ಮಹಾದೇವ್. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.